ನೋಡಿ, ಈ ನಕಲಿ ಔಷಧಿಯ ಜಾಲ ಇದೆಯಲ್ಲ, ಮಾಫಿಯಾ ಇದೆಯಲ್ಲ, ಬಗೆದಷ್ಟು ಬಯಲಾಗ್ತಾನೆ ಇದೆ. ನಕಲಿ ಔಷಧಿ ಮಾಫಿಯಾ ಏನಿದೆ ಅದಕ್ಕೆ ಬೆನ್ನತ್ತಿದೆ ಇವಾಗ SIT ಟೀಮ್. ನೋಡಿ, ಈ ಬಗೆದಷ್ಟು ಬಯಲಾಗ್ತಾ ಇದೆ ಈ ನಕಲಿ ಔಷಧಿ ಮಾಫಿಯಾ. ನಕಲಿ ಔಷಧಿ ಮಾಫಿಯಾದ ಬೆನ್ನತ್ತಿದೆ SIT ಟೀಮ್. ದಕ್ಷಿಣ ಭಾರತದ 4 ರಾಜ್ಯಕ್ಕೂ ಕೂಡ ವ್ಯಾಪಿಸಿದೆ ಈ ಒಂದು ಮಾಫಿಯಾ. 5 ರಾಜ್ಯಗಳಿಗೆ ವಿಶೇಷ ತನಿಖಾ ತಂಡವನ್ನ ಸರ್ಕಾರ ಇವಾಗ ರಚನೆ ಮಾಡಿದೆ. ಒಂದೊಂದು ರಾಜ್ಯಕ್ಕೆ ಪ್ರತ್ಯೇಕ SIT ತಂಡ ರಚನೆ ಆಗಿದೆ ವೀಕ್ಷಕರು. ಖಚಿತ ಮಾಹಿತಿ ಮೇರೆಗೆ 5 ರಾಜ್ಯಗಳಿಗೆ SIT ತಂಡ ಭೇಟಿ ಕೊಡುತ್ತೆ. ನೋಡಿ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಕೇರಳ, ಹಿಮಾಚಲ ಪ್ರದೇಶಕ್ಕೆ ಈ ಒಂದು ನಕಲಿ ಔಷಧಿಯ ಮಾಫಿಯಾ ಲಿಂಕ್ ಇದೆ. 5 ರಾಜ್ಯಗಳಿಗೆ ಭೇಟಿ ನೀಡಿ ಈ ಒಂದು SIT ತಂಡ ತನಿಖೆಯನ್ನು ಮಾಡುತ್ತೆ. ನಕಲಿ ಲೇಬಲ್ ಕಂಪನಿಗಳ ಸ್ಪಷ್ಟನೆ ಕೇಳ್ತಾ ಇದೆ SIT ತಂಡ. ನೋಡಿ ವೀಕ್ಷಕರೇ, ಯಾವಾಗ ಬೆಂಗಳೂರಿನಲ್ಲಿ ಅಂದರೆ ರಾಮನಗರದಲ್ಲಿ ಒಂದು ಟೋಲ್ಗೇಟ್ ಹತ್ರ, ಬಿಡದಿಯ ಟೋಲ್ಗೇಟ್ ಹತ್ರ ನಕಲಿ ಔಷಧಿಯ ಜಾಲ ಪತ್ತೆ ಆಗುತ್ತೆ. ಆರೋಗ್ಯ ಅಧಿಕಾರಿಗಳ ದಾಳಿಯ ವೇಳೆ ಈ ಒಂದು ನಕಲಿ ಔಷಧಿ ಪತ್ತೆ ಆಗುತ್ತೆ. ಬರೋಬ್ಬರಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿಯನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾರೆ. ಅದಾದ ಮೇಲೆ ಆರೋಗ್ಯ ಇಲಾಖೆ ಇದನ್ನ ಭಾರಿ ಸೀರಿಯಸ್ ಆಗಿ ತಗೊಳ್ಳೇಬೇಕಾದ ಸಂಗತಿ ಇದು. ನಕಲಿ ಔಷಧಿ ವಿಷಕ್ಕೆ ಸಮಾನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ನಕಲಿ ಲೇಬಲ್ಗಳನ್ನ ಅಂಟಿಸಿ 600 ರೂಪಾಯಿ ಔಷಧಿಯನ್ನ 6000 ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ರು. ಅದು ನಕಲಿ ಔಷಧಿ. ಸೊ ಆರೋಗ್ಯ ಇಲಾಖೆಯಿಂದ ಈಗ SIT ತಂಡ ರಚನೆ ಮಾಡಲಾಗಿದೆ. 5 SIT ತಂಡಗಳು ಆ ರಾಜ್ಯಕ್ಕೆ ಪ್ರತ್ಯೇಕವಾಗಿ ಕರ್ನಾಟಕ, ತೆಲಂಗಾಣ, ಕೇರಳ, ಹಿಮಾಚಲ ಪ್ರದೇಶ, ತಮಿಳುನಾಡು, 5 ರಾಜ್ಯಗಳಿಗೂ ಕೂಡ ಈ ನಕಲಿ ಔಷಧಿಯ ಮಾಫಿಯಾ ಲಿಂಕ್ ಇದೆ. ಈ ಒಂದು SIT ತಂಡ ಖಚಿತ ಮಾಹಿತಿ ಮೇರೆಗೆ ಅಲ್ಲಿ ಹೋಗಿ ತನಿಖೆಯನ್ನು ಮಾಡ್ತಾರೆ. ಆ ನಕಲಿ ಔಷಧಿಗಳ ಫ್ಯಾಕ್ಟ್ರಿ ಮೇಲೆ ಅಥವಾ ಗೋಡೌನ್ ಮೇಲೆ ದಾಳಿ ಮಾಡ್ತಾರೆ. ಅಂದರೆ ತನಿಖೆ ಮಾಡ್ತಾರೆ, ಯಾರದು ತಪ್ಪು, ಎಲ್ಲೆಲ್ಲಿದೆ, ಏನು ಎತ್ತ ಅಂತ ಹೇಳಿ. ನೋಡಿ, ಇದು ಎಷ್ಟು ಸೀರಿಯಸ್ ಮ್ಯಾಟರ್ ಅಂತ ಹೇಳಿದ್ರೆ ಇದು ಸಣ್ಣದಂತ ಅಲ್ವೇ ಅಲ್ಲ. ಇದು ಜನಗಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ. ಬರೀ ಕರ್ನಾಟಕದಲ್ಲ, 5 ರಾಜ್ಯಗಳಲ್ಲಿ ಆರೋಗ್ಯ ಇಲಾಖೆ ಇದನ್ನು ಭಾರಿ ಸೀರಿಯಸ್ ಆಗಿ ತಗೊಂಡಿದೆ. ಇವಾಗ 5 ಪ್ರತ್ಯೇಕ SIT ತಂಡಗಳನ್ನು ರಚನೆ ಮಾಡಿದೆ. ಎಲ್ಲ ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲೂ ಆ ತಂಡಗಳು ಭೇಟಿ ಕೊಟ್ಟು ತನಿಖೆಯನ್ನು ಮಾಡ್ತಾವೆ. ಯಾರ ಕೈವಾಡ ಇದೆ, ಹೇಗೆಲ್ಲ ನಡೀತಾ ಇದೆ, ಇದರಿಂದ ಯಾರ್ಯಾರಿದ್ದಾರೆ, ಇವೆಲ್ಲವನ್ನ ಬಯಲಿಗೆಳೆಯುತ್ತೆ SIT ತಂಡ. ಎಲ್ಲವನ್ನ ಬಯಲಿಗೆಳೆದ ನಂತರ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುತ್ತೆ ವೀಕ್ಷಕರೇ. UT ಖಾದರ್ ಅವರು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇದನ್ನು ಸೀರಿಯಸ್ ಆಗಿ ತಗೊಳ್ಳುವಂತಹ ಒಂದು ವಿಚಾರವೇ ಇದು. ಭಾರಿ ಸ್ಪೀಡಾಗಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಔಷಧಿ ಸಿಕ್ಕ 2 ದಿನದೊಳಗೆ SIT ತಂಡ ಕೂಡ ರಚನೆ ಮಾಡಿದೆ. ಸರ್ಕಾರದೊಡನೆ ಚರ್ಚೆಯನ್ನು ಮಾಡಿ, ಗೃಹ ಸಚಿವರೊಡನೆ ಚರ್ಚೆ ಮಾಡಿದ್ದಾರೆ UT ಖಾದರ್ ಅವರು, ಪ್ರಿಯಾಂಕ್ ಖರ್ಗೆ ಅವರ ಒಡನೆ. ಸೊ ಚರ್ಚೆ ಮಾಡಿ SIT ತಂಡ ರಚನೆ ಆಗಿದೆ. ಇವಾಗ ಆ SIT ತಂಡ ಅವರ ಕೆಲಸದಲ್ಲಿ ತೊಡಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ವೀಕ್ಷಕರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಯಾವ ರೀತಿ ನಕಲಿ ಜಾಲದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಏನೇನೆಲ್ಲ ಅಲ್ಲಿ ಆಗ್ತಾ ಇತ್ತು, ಎಷ್ಟು ದಿವಸಗಳಿಂದ ಆಗ್ತಾ ಇತ್ತು ಅನ್ನೋದು ಕೂಡ ಬಹಳ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಅವರ ನಕಲಿ ಔಷಧಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತಾರ್ ನನಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನೋದ್, ನೋಡಿ, ಈ ನಕಲಿ ಔಷಧಿಯ ಜಾಲ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, 5 ರಾಜ್ಯಗಳಿಗೂ ಕೂಡ ಹರಡ್ಕೊಂಡಿದೆ. ಸೊ ಅದಕ್ಕೆ ಪೂರಕವಾಗಿ 5 ಪ್ರತ್ಯೇಕ SIT ತಂಡಗಳನ್ನು ರಚನೆ ಮಾಡಿದೆ ಸರ್ಕಾರ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ವಿನಯ್?
ಮಾಂತೇಶ್ ದಿಗಾವ್, ಈ ಒಂದು ನಕಲಿ ಔಷಧ ಮಾಫಿಯಾ ಒಂದು ಪ್ರಕರಣ ಏನಿದೆ ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಲ್ಲ, ಇದು ಇಡೀ ದೇಶಾದ್ಯಂತ ಈ ಒಂದು ನಕಲಿ ಮಾಫಿಯಾ ಅಂದ್ರೆ ಮೆಡಿಸಿನ್ ಮಾಫಿಯಾ ಇಡೀ ದೇಶಾದ್ಯಂತ ಸ್ಪ್ರೆಡ್ ಆಗಿದೆ. ಯಾಕಂದ್ರೆ ಇಷ್ಟು ದಿನ ಆ ಪ್ರಾಥಮಿಕ ತನಿಖೆಯಲ್ಲಿ ಯಾವತ್ತೂ ಇವರು ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿನ ಅಂದ್ರೆ ಪ್ರಭುದೇವನ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಈ 3 ರಾಜ್ಯಗಳಿಗೆ ವ್ಯಾಪಿಸಿದೆ ಅಂದ್ಬಿಟ್ಟು ಒಂದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿತ್ತು. ಅದಾದ ಬಳಿಕ ಅದನ್ನು ಯಾವಾಗ ಸೀರಿಯಸ್ ಆಗಿ ರಾಜ್ಯ ಸರ್ಕಾರ ತೆಗೆದುಕೊಂಡು ಒಂದು SIT ತನಿಖಾ ತಂಡ ಮಾಡಿ ಯಾವಾಗ ಸೀರಿಯಸ್ ಆಗಿ ಒಂದು ತನಿಖಾ ಮಾಡ್ತಾ ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಇದು ಕೇವಲ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶಗಲ್ಲ, ತಮಿಳುನಾಡು, ಕೇರಳ ಮತ್ತೆ ದೆಹಲಿ ಇತರ ರಾಜ್ಯಗಳಿಗೂ ಈ ಒಂದು ಮಾಹಿತಿ ಜೊತೆಗೆ ಒಂದು ಮಾಫಿಯಾ ಹಬ್ಬಿದೆ ಅಂತಂದು ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಆ ಒಂದು ಕಾರಣಕ್ಕೆ ಈಗಾಗಲೇ SIT ತಂಡ ಪ್ರತ್ಯೇಕ ರಾಜ್ಯಗಳಿಗೆ ಪ್ರತ್ಯೇಕ ತಂಡವನ್ನು ಮಾಡ್ತಾರೆ. ಅಂದ್ರೆ SIT ಮುಖ್ಯಸ್ಥರು ಒಬ್ಬರು ವಂಶಕೃಷ್ಣ ಅವರು ಒಂದೊಂದು ಪ್ರತ್ಯೇಕ ತಂಡವನ್ನು ಮಾಡಿ ಆ ಒಂದು ಪ್ರತ್ಯೇಕ ತಂಡದಲ್ಲಿ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಡ್ರಗ್ ನಿಯಂತ್ರಣ ಅಧಿಕಾರಿಗಳು ಇರಲಿದ್ದಾರೆ. ಆ ಒಂದು ತಂಡ ಹೋಗಿ ಎಲ್ಲೆಲ್ಲಿ ಈ ಒಂದು ನಕಲಿ ಔಷಧದ ಮಾಫಿಯಾ ಪತ್ತೆ ಆಗಿದೆ, ಜೊತೆಗೆ ಯಾವ್ಯಾವ ಕಂಪನಿಯ ಲೇಬಲ್ಗಳು ಇವ್ರ ಹತ್ರ ಲಭ್ಯವಾಗಿದೆ, ಆ ಒಂದು ಲೇಬಲ್ಗಳ ಕಂಪನಿ ಹತ್ರ ಹೋಗಿ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಾರೆ. ಅವರಿಗೆ ನೋಟಿಸ್ ಕೊಟ್ಟು ಇದು ನಿಮ್ಮ ಸಂಸ್ಥೆಯ ಹೆಸರು ಇಲ್ಲಿದೆ, ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು, ಇದು ಯಾವಾಗ ನಿಮ್ಮ ಗಮನಕ್ಕೆ ಬಂದಿದ್ದು, ಇದಕ್ಕೆ ಒಂದು ಸ್ಪಷ್ಟತೆ ಕೊಡಿ ಎನ್ನುವ ನಿಟ್ಟಿನಲ್ಲಿ ಒಂದು ಲೆಟರ್ ಅನ್ನು ಮಾಡಿಕೊಂಡು ಆ ಒಂದು ಲೆಟರ್ ಅನ್ನ ಒಂದು ಔಷಧಿ ಕಂಪನಿಗಳಿಗೆ ರವಾನಿಸ್ತಾರೆ. ಅವ್ರು ಏನಾದರೂ ಒಂದು ತಮ್ಮ ವಿವರಣೆಯನ್ನು ಕೊಟ್ಟು ಅಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ವಿವರಣೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳುವ ಸಾಧ್ಯತೆ ಇದೆ. ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ 5 ರಾಜ್ಯಗಳಿಗೆ ಮಾತ್ರ ಈ ಒಂದು ಮಾಫಿಯಾ ಹಬ್ಬಿದೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಮಾಹಿತಿ ಇನ್ನೂ ಬೇರೆ ಬೇರೆ ರಾಜ್ಯಗಳಿಗೂ ಹಬ್ಬಿರಬಹುದು. ಯಾಕಂದ್ರೆ ಇದು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ತುಂಬಾ ಆತಂಕಕಾರಿ ಸಂಗತಿ. ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲೇ 5 ರಾಜ್ಯಗಳ ಪೈಕಿ 4 ರಾಜ್ಯಗಳು ದಕ್ಷಿಣ ಭಾರತದ ರಾಜ್ಯಗಳು, ನಿಜಕ್ಕೂ ಇದೊಂದು ಆಘಾತಕಾರಿ ವಿಚಾರಣೆ ಸರಿ. ಸೊ ಹೀಗಾಗಿ ಇನ್ನೂ ಮಾಫಿಯಾ ಯಾವ್ಯಾವ ರಾಜ್ಯಗಳಿಗೆ ಹಬ್ಬಿದೆ ಅನ್ನೋದು ಇನ್ನೇನು ತನಿಖೆಯಲ್ಲಿ ಗೊತ್ತಾಗಲಿದೆ. ಆದರೆ ಈಗಾಗಲೇ ಬರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಹಿಂದಿ ರಾಜ್ಯಗಳಲ್ಲೂ ಇದರ ಮಾಫಿಯಾ ಇದೆ, ಕೈವಾಡ ಅನ್ನೋದು ಈಗಾಗಲೇ ಗೊತ್ತಾಗ್ತದೆ. ಆದರೆ ಈ ಒಂದು ಮಾಫಿಯಾದಿಂದ ಒಬ್ಬರಿದ್ದಾರ ಅಥವಾ ಇನ್ನೂ ಯಾರೇ ಜನಗಳಿದ್ದಾರೆ ಈ ಒಂದು ಮಾಫಿಯಾ ಲೀಡ್ ಮಾಡ್ತಿರೋ ಒಬ್ಬರೇನಾ ಅನ್ನೋದು ಕಾದು ನೋಡಬೇಕಿದೆ. ಯಾಕಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಮಾಫಿಯಾ ಆಗಿರೋ ಕಾರಣದಿಂದ ಇದು ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಹ್ಯಾಂಡಲ್ ಆಗಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಒಂದು ಸ್ಥಳೀಯರ ಕೈವಾಡ ಇರಬೇಕು, ಜೊತೆಗೆ ಬ್ಯೂರೋಕ್ರಾಟಿಕಲ್ಲಿ ಕೈವಾಡ ಕೆಲವೊಂದು ಸಂದರ್ಭದಲ್ಲಿ ಇರುತ್ತೆ, ಜೊತೆಗೆ ಬೇರೆ ಬೇರೆ ಕೈವಾಡಗಳು ಇರ್ತವೆ. ಸೊ ಹೀಗಾಗಿ ಯಾರ್ಯಾರ ಕೈವಾಡ ಏನಿದೆ ಅದೊಂದು ಕೈವಾಡದ ಅವರ ಅಂಶ ಏನು, ಜೊತೆಗೆ ಎಷ್ಟು ವರ್ಷದಿಂದ ಈ ಒಂದು ಘಟನೆ ನಡೀತಾ ಇದೆ, ಎಷ್ಟು ಜನಗಳು ಈ ಒಂದು ನಕಲಿ ಔಷಧಿಯಿಂದ ಸಾವನ್ನಪ್ಪಿದೆ, ಎಲ್ಲ ಮಾಹಿತಿಯನ್ನ SIT ತಂಡ ತನಿಖೆಯಲ್ಲಿ ಒಂದು ತನಿಖೆ ಮಾಡುತ್ತೆ. ಆ ನಂತರ ಈ ಒಂದು ತನಿಖೆಯ ಅಂತಿಮ ವರದಿ ಯಾವಾಗ ಬರುತ್ತೆ, ಜೊತೆಗೆ ಇನ್ನು ಯಾರ್ಯಾರು ಇದ್ದಾರೆ, ಯಾವ ರಾಜ್ಯಗಳಿಗೆ ಹಬ್ಬಿಸಿದೆ, ಜೊತೆಗೆ ಕೇಂದ್ರ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ಒಂದು ಘಟನೆ ಆದ ಬಳಿಕ ಕೇಂದ್ರ ಸರ್ಕಾರ ಏನು ಆಕ್ಷನ್ ತೆಗೆದುಕೊಂಡಿದೆ ಅಂತ ಇನ್ನೂ ಯಾವುದೇ ರೀತಿ ಮಾಹಿತಿ ಲಭ್ಯವಾಗಿಲ್ಲ. ಸೊ ಹೀಗಾಗಿ 5 ರಾಜ್ಯಗಳ ಮಾಹಿತಿ ಲಭ್ಯ ಆದ ಮೇಲೆ ಕೇಂದ್ರ ತನಿಖಾ ತಂಡ ಏನಾದರೂ ಎಂಟ್ರಿಫೇರ್ ಆಗುತ್ತಾ? ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಹಸ್ತಕ್ಷೇಪ ಮಾಡಬೇಕನ್ನುವಂತ ಮಾಹಿತಿ ಅಂದ್ರೆ ಕಾನೂನಿಲ್ಲ. ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಹಾಕೊಂಡು ಒಂದು ಕೇಂದ್ರ ತನಿಖಾ ತಂಡಗಳು ಇದನ್ನ ತನಿಖೆಯನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಮಾಂತೇಶ್ ದಿಗಾವ್. ಓಕೆ, ಥ್ಯಾಂಕ್ ಯು ವಿನೋದ್. ವೀಕ್ಷಕರೇ ನೋಡಿ ಯಾವ ರೀತಿ ಈ ಜಾಲ ಹರಡಿಕೊಳ್ತಾ ಇದೆ ಅಂತ ಹೇಳಿದ್ರೆ, ಇವರು ಜನಗಳಿಗೆ ಲಿಟ್ರಲಿ ವಿಷವನ್ನೇ ಕೊಡ್ತಾ ಇದ್ದಾರೆ ನಕಲಿ ಔಷಧಿಗಳ ಮುಖಾಂತರ. ಸೊ SIT ತಂಡ ರಚನೆಯಾಗಿದೆ, ಆ ತಂಡದಿಂದ ತನಿಖೆ ಕೂಡ ಮುಂದುವರಿತಾ ಇದೆ.